ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಹಾಲಕ್ಕಿ ಜನಾಂಗದ ಸಾಂಸ್ಕೃತಿಕ ಕಲೆಯ ವೈಭವವೇ ಅದ್ಭುತ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಹಾಲಕ್ಕಿ ಸಮುದಾಯದ ವಿಶಿಷ್ಟ ಆಚರಣೆ, ರಾಜಕೀಯ ಆಡಳಿತಾತ್ಮಕ ವಿಡಂಬನೆ, ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಜನಾಂಗದವರು ಹೋಳಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಪ್ರತಿ ವರ್ಷ ತಮ್ಮ ಸಾಂಪ್ರದಾಯಿಕ ಕಲೆಯೊಂದಿಗೆ ಸಾಮಾಜಿಕ ರಾಜಕೀಯ ಆಡಳಿತಾತ್ಮಕ ವಿಡಂಬನೆಯೊಂದಿಗೆ ಸಹಸ್ರಾರು ಜನರಿಗೆ ಹಾಸ್ಯದ ರಸದೌತಣವನ್ನ ನೀಡ್ತಾರೆ. ಇಲ್ಲಿನ ಬೆಳ್ಳಂಬಾರದ ಸುಗ್ಗಿ ತಂಡದವರು ಹೋಳಿಯ ವಾರ ಮೊದಲು ಆಕರ್ಷಕ ತುರಾಯಿ ಕಟ್ಟಿ ಹೆಜ್ಜೆ ಹಾಕುತ್ತಾ ಊರೂರು ಸಂಚರಿಸುತ್ತಾರೆ. ಹೋಳಿಯ ದಿನದಂದು ಸಂಜೆ ಅಂಕೋಲಾ ಪಟ್ಟಣದಲ್ಲಿ ತಮ್ಮ ಸಾಂಪ್ರದಾಯಿಕ ಕಲೆ ಪ್ರದರ್ಶಿಸಿ ತಹಶೀಲ್ದಾರರಿಂದ ಗೌರವ ಸ್ವೀಕರಿಸುವುದು ವಾಡಿಕೆ. ಹಿಂದೆ ಬ್ರಿಟಿಷ್ ಅಧಿಕಾರಿಯೊಬ್ಬ ಬೆಳ್ಳಂಬಾರಕ್ಕೆ ಬಂದ ಸಂದರ್ಭದಲ್ಲಿ ಹಾಲಕ್ಕಿಗಳ ಸುಗ್ಗಿ ಕಂಡು ಹೀಯಾಳಿಸಿದನಂತೆ. ತಕ್ಷಣ ಅಧಿಕಾರಿ ಕುಳಿತಿದ್ದ ಕುದುರೆ ಕೆಳಕ್ಕೆ ಕುಸಿದು ಬಿತ್ತಂತೆ. ಆಗ ಅಲ್ಲಿನ ಕರಿದೇವರಿಗೆ ಆತ ಪೂಜೆ ಸಲ್ಲಿಸಿದ ಬಳಿಕ ಕುದುರೆ ಎದ್ದು ನಿಂತಿತು. ಅಧಿಕಾರಿಗಳಿಗೆ ತಪ್ಪಿನ ಅರಿವಾಗಿ ಹಾಲಕ್ಕಿಗಳಿಗೆ ಪ್ರತಿ ವರ್ಷ ತಮ್ಮ ಕಚೇರಿಗೆ ಬಂದು ಸುಗ್ಗಿ ನೃತ್ಯ ಪ್ರದರ್ಶಿಸಿ ಗೌರವ ಸ್ವೀಕರಿಸಬೇಕೆಂದು ತಾಮ್ರದ ಮಾನಪತ್ರ ಕೊಟ್ಟು ತಿಳಿಸಿದರು. ಆದರೆ ಸುಗ್ಗಿ ಕಚೇರಿಗೆ ಬರೋದಕ್ಕೆ ಒಂದು ವಿಶೇಷತೆ ಇದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬೆಳಂಬಾರದ ಬಯಲಲ್ಲಿ ಸುಗ್ಗಿ ಕುಣಿತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಅಮಲ್ದಾರ್ ಅವರು ಕುದುರೆ ಮೇಲೆ ಅಲ್ಲಿಗೆ ಹೋಗ್ತಾರೆ. ಕುದುರೆ ಮೇಲೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೇನು ಸುಗ್ಗಿ ಇದು, ನಾ ಏನೇನೋ ಸುಗ್ಗಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಂತೆ ಅವ್ರು ಕುದುರೆ ಚಲಿಸಲಿಲ್ವಂತೆ. ಆಮೇಲೆ ಅವರು ಇದರಲ್ಲಿ ಏನೋ ವಿಶೇಷ ಇದೆ, ಪವಾಡೆ ಇದೆ ಅಂತ ಅಂದ್ಕೊಂಡು ಕರಿದೇವರಿಗೆ ತಪ್ಪು ಕಾಯಿ ಕೊಟ್ಟು ತನ್ನಿಂದ ತಪ್ಪಾಯಿತು ಅಂತ ಹೇಳಿದ ಮೇಲೆ ಸುಗ್ಗಿ ಅವರ ಒಂದು ಕುದುರೆ ಚಲಿಸ್ತಂತೆ. ಆ ನಂತರದಲ್ಲಿ ಅವರು ನೀವು ಇನ್ನು ಮುಂದೆ ಪ್ರತಿ ಹೋಳಿ ಹುಣ್ಣಿಮೆಯ ದಿನ ಸುಗ್ಗಿಯ ಜೊತೆಗೆ ಕಚೇರಿಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು, ತಸ್ತಿಕ್ ಹಕ್ಕನ್ನು ಸ್ವೀಕರಿಸಬೇಕು ಅಂತ ಅವರು ಕರೆ ಕೊಡ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿನ ಹಾಲಕ್ಕಿಗಳು ಬ್ರಿಟಿಷರ ದೌರ್ಜನ್ಯವನ್ನ ಎದುರಿಸುತ್ತಿದ್ದರು. ಬುಡಕಟ್ಟು ಹಾಲಕ್ಕಿಗಳಿಗೆ ನೇರವಾಗಿ ಬ್ರಿಟಿಷರನ್ನ ಎದುರಿಸಲು ಸಾಧ್ಯವಾಗದ್ದರಿಂದ ಇಂಥ ಹಗರಣಗಳ ಮೂಲಕ ಬ್ರಿಟಿಷರನ್ನ ಅಡಗಿಸುವ ಪ್ರಯತ್ನ ಮಾಡಿದರು. ರಾಜ್ಯದಲ್ಲಿ ನಡೆಯುವ ರಾಜಕೀಯ ವಿದ್ಯಮಾನ, ಸರ್ಕಾರದ ವೈಫಲ್ಯ, ಜಿಲ್ಲೆ ಹಾಗೂ ತಾಲೂಕು ಆಡಳಿತ ಕಾರ್ಯವೈಖರಿ, ಸಮಾಜದಲ್ಲಿ ನಡೆಯುವ ಘಟನೆ ಹಾಗೂ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ವಿಡಂಬನಾತ್ಮಕವಾಗಿ ಬಿಂಬಿಸುವುದರ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಹಾಲಕ್ಕಿ ಜನಾಂಗವಿರುವ ಹಗರಣದ ಮೂಲಕ ಮಾಡುವುದು ವಿಶೇಷವಾಗಿದೆ. ಹುಣ್ಣಿಮೆ ದಿವಸ ನಮ್ಮ ಸಮಾಜದ ಬಂಧುಗಳೆಲ್ಲ ಸೇರಿ ಹೋಳಿ ಬಹಳ ಹಿಂದಿನಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ ಮತ್ತು ಅದೊಂದು ಸಂಪ್ರದಾಯ. ಹಿಂದಿಂದ ಅದರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ ಅಂತ ನಂಬಿಕೆ. ಹಾಗಾಗಿ ನಾವು ವರ್ಷ ಪ್ರತಿಯಂತೆ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಹಬ್ಬಕ್ಕೆ ಬ್ರಿಟಿಷರ ಹಿಂದೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಈ ತಹಸೀಲ್ದಾರ್ ಕಚೇರಿಗೆ ಬಂದು ಹೋಗಲಿಕ್ಕೆ ಆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೇವೆ. ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಹಾಲಕ್ಕಿ ಮಹಿಳೆಯರು, ಪುರುಷರು ಹಗರಣದಲ್ಲಿ ಭಾಗವಹಿಸುತ್ತಾರೆ. ವಿವಿಧ ವೇಷಭೂಷಣಗಳನ್ನ ಧರಿಸಿದ ಯುವಜನರು ತಮ್ಮ ಅಭಿನಯ ಮೂಲಕ ಎಲ್ಲರನ್ನ ರಂಜಿಸುತ್ತಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಹಾಲಕ್ಕಿ ಜನಾಂಗದ ಸಾಂಸ್ಕೃತಿಕ ಕಲೆಯ ವೈಭವವೇ ಅದ್ಭುತ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಹಾಲಕ್ಕಿ ಸಮುದಾಯದ ವಿಶಿಷ್ಟ ಆಚರಣೆ, ರಾಜಕೀಯ ಆಡಳಿತಾತ್ಮಕ ವಿಡಂಬನೆ, ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಜನಾಂಗದವರು ಹೋಳಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ.
ಪ್ರತಿ ವರ್ಷ ತಮ್ಮ ಸಾಂಪ್ರದಾಯಿಕ ಕಲೆಯೊಂದಿಗೆ ಸಾಮಾಜಿಕ ರಾಜಕೀಯ ಆಡಳಿತಾತ್ಮಕ ವಿಡಂಬನೆಯೊಂದಿಗೆ ಸಹಸ್ರಾರು ಜನರಿಗೆ ಹಾಸ್ಯದ ರಸದೌತಣವನ್ನ ನೀಡ್ತಾರೆ. ಇಲ್ಲಿನ ಬೆಳ್ಳಂಬಾರದ ಸುಗ್ಗಿ ತಂಡದವರು ಹೋಳಿಯ ವಾರ ಮೊದಲು ಆಕರ್ಷಕ ತುರಾಯಿ ಕಟ್ಟಿ ಹೆಜ್ಜೆ ಹಾಕುತ್ತಾ ಊರೂರು ಸಂಚರಿಸುತ್ತಾರೆ. ಹೋಳಿಯ ದಿನದಂದು ಸಂಜೆ ಅಂಕೋಲಾ ಪಟ್ಟಣದಲ್ಲಿ ತಮ್ಮ ಸಾಂಪ್ರದಾಯಿಕ ಕಲೆ ಪ್ರದರ್ಶಿಸಿ ತಹಶೀಲ್ದಾರರಿಂದ ಗೌರವ ಸ್ವೀಕರಿಸುವುದು ವಾಡಿಕೆ. ಹಿಂದೆ ಬ್ರಿಟಿಷ್ ಅಧಿಕಾರಿಯೊಬ್ಬ ಬೆಳ್ಳಂಬಾರಕ್ಕೆ ಬಂದ ಸಂದರ್ಭದಲ್ಲಿ ಹಾಲಕ್ಕಿಗಳ ಸುಗ್ಗಿ ಕಂಡು ಹೀಯಾಳಿಸಿದನಂತೆ. ತಕ್ಷಣ ಅಧಿಕಾರಿ ಕುಳಿತಿದ್ದ ಕುದುರೆ ಕೆಳಕ್ಕೆ ಕುಸಿದು ಬಿತ್ತಂತೆ. ಆಗ ಅಲ್ಲಿನ ಕರಿದೇವರಿಗೆ ಆತ ಪೂಜೆ ಸಲ್ಲಿಸಿದ ಬಳಿಕ ಕುದುರೆ ಎದ್ದು ನಿಂತಿತು. ಅಧಿಕಾರಿಗಳಿಗೆ ತಪ್ಪಿನ ಅರಿವಾಗಿ ಹಾಲಕ್ಕಿಗಳಿಗೆ ಪ್ರತಿ ವರ್ಷ ತಮ್ಮ ಕಚೇರಿಗೆ ಬಂದು ಸುಗ್ಗಿ ನೃತ್ಯ ಪ್ರದರ್ಶಿಸಿ ಗೌರವ ಸ್ವೀಕರಿಸಬೇಕೆಂದು ತಾಮ್ರದ ಮಾನಪತ್ರ ಕೊಟ್ಟು ತಿಳಿಸಿದರು. ಆದರೆ ಸುಗ್ಗಿ ಕಚೇರಿಗೆ ಬರೋದಕ್ಕೆ ಒಂದು ವಿಶೇಷತೆ ಇದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬೆಳಂಬಾರದ ಬಯಲಲ್ಲಿ ಸುಗ್ಗಿ ಕುಣಿತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಅಮಲ್ದಾರ್ ಅವರು ಕುದುರೆ ಮೇಲೆ ಅಲ್ಲಿಗೆ ಹೋಗ್ತಾರೆ. ಕುದುರೆ ಮೇಲೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೇನು ಸುಗ್ಗಿ ಇದು, ನಾ ಏನೇನೋ ಸುಗ್ಗಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಂತೆ ಅವ್ರು ಕುದುರೆ ಚಲಿಸಲಿಲ್ವಂತೆ. ಆಮೇಲೆ ಅವರು ಇದರಲ್ಲಿ ಏನೋ ವಿಶೇಷ ಇದೆ, ಪವಾಡೆ ಇದೆ ಅಂತ ಅಂದ್ಕೊಂಡು ಕರಿದೇವರಿಗೆ ತಪ್ಪು ಕಾಯಿ ಕೊಟ್ಟು ತನ್ನಿಂದ ತಪ್ಪಾಯಿತು ಅಂತ ಹೇಳಿದ ಮೇಲೆ ಸುಗ್ಗಿ ಅವರ ಒಂದು ಕುದುರೆ ಚಲಿಸ್ತಂತೆ. ಆ ನಂತರದಲ್ಲಿ ಅವರು ನೀವು ಇನ್ನು ಮುಂದೆ ಪ್ರತಿ ಹೋಳಿ ಹುಣ್ಣಿಮೆಯ ದಿನ ಸುಗ್ಗಿಯ ಜೊತೆಗೆ ಕಚೇರಿಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು, ತಸ್ತಿಕ್ ಹಕ್ಕನ್ನು ಸ್ವೀಕರಿಸಬೇಕು ಅಂತ ಅವರು ಕರೆ ಕೊಡ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿನ ಹಾಲಕ್ಕಿಗಳು ಬ್ರಿಟಿಷರ ದೌರ್ಜನ್ಯವನ್ನ ಎದುರಿಸುತ್ತಿದ್ದರು. ಬುಡಕಟ್ಟು ಹಾಲಕ್ಕಿಗಳಿಗೆ ನೇರವಾಗಿ ಬ್ರಿಟಿಷರನ್ನ ಎದುರಿಸಲು ಸಾಧ್ಯವಾಗದ್ದರಿಂದ ಇಂಥ ಹಗರಣಗಳ ಮೂಲಕ ಬ್ರಿಟಿಷರನ್ನ ಅಡಗಿಸುವ ಪ್ರಯತ್ನ ಮಾಡಿದರು. ರಾಜ್ಯದಲ್ಲಿ ನಡೆಯುವ ರಾಜಕೀಯ ವಿದ್ಯಮಾನ, ಸರ್ಕಾರದ ವೈಫಲ್ಯ, ಜಿಲ್ಲೆ ಹಾಗೂ ತಾಲೂಕು ಆಡಳಿತ ಕಾರ್ಯವೈಖರಿ, ಸಮಾಜದಲ್ಲಿ ನಡೆಯುವ ಘಟನೆ ಹಾಗೂ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ವಿಡಂಬನಾತ್ಮಕವಾಗಿ ಬಿಂಬಿಸುವುದರ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಹಾಲಕ್ಕಿ ಜನಾಂಗವಿರುವ ಹಗರಣದ ಮೂಲಕ ಮಾಡುವುದು ವಿಶೇಷವಾಗಿದೆ. ಹುಣ್ಣಿಮೆ ದಿವಸ ನಮ್ಮ ಸಮಾಜದ ಬಂಧುಗಳೆಲ್ಲ ಸೇರಿ ಹೋಳಿ ಭಾಳ ಹಿಂದಿನಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ. ಮತ್ತು ಅದೊಂದು ಸಂಪ್ರದಾಯ, ಹಿಂದಿಂದ ಅದರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ ಅಂತ ನಂಬಿಕೆ. ಹಾಗಾಗಿ ನಾವು ವರ್ಷಪೂರ್ತಿಯಂತೆ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಹಬ್ಬಕ್ಕೆ ಬ್ರಿಟಿಷರ ಹಿಂದೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಈ ತಹಸೀಲ್ದಾರ್ ಕಚೇರಿಗೆ ಬಂದು ಹೋಗಲಿಕ್ಕೆ ಆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೇವೆ. ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಹಾಲಕ್ಕಿ ಮಹಿಳೆಯರು, ಪುರುಷರು ಹಗರಣದಲ್ಲಿ ಭಾಗವಹಿಸುತ್ತಾರೆ. ವಿವಿಧ ವೇಷಭೂಷಣಗಳನ್ನ ಧರಿಸಿದ ಯುವಜನರು ತಮ್ಮ ಅಭಿನಯ ಮೂಲಕ ಎಲ್ಲರನ್ನ ರಂಜಿಸುತ್ತಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.